ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ. ಸೊ ಇನ್ಸ್ಟೆಂಟ್ ಆಗಿ ಮಕ್ಕಳು ಸ್ಯಾಂಡ್ವಿಚ್ ಕೇಳಿದಾಗ ವಿತಿನ್ 15 to 20 ಮಿನಿಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ, ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು, ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಬೇಸ್ ಕೂಡ ಮಾಡ್ಕೋಬೋದು, ಅಂದರೆ ಮಕ್ಕಳಿಗೆ ತುಂಬ ಇಷ್ಟಪಡುವಂಥದ್ದು. ಏನಿಲ್ಲ, ಸಿಂಪಲ್ ಒಂದು ಟೊಮೆಟೊ ಕೆಚಪ್ಪು ಒಂದು 2 ಸ್ಪೂನಷ್ಟು ತೊಗೊಳ್ಳಿ. ಎಷ್ಟು ತೊಗೊಳ್ತೀರೋ ಅದಕ್ಕಿಂತ ಒಂಚೂರು ಜಾಸ್ತಿ ಮೈನೀಸ್ ತೊಗೊಳ್ಳಿ. ಅದಕ್ಕೊಂಚೂರು ಸಾಲ್ಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಪಿಜ್ಜಾ ಬೇಸ್ ಥರ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅಂಗಡೀಲಿ ಏನೇನೋ ಸಾಸಸ್ ಅಂತ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದ್ರ ಬದಲು ಹೆಲ್ದಿಯಾಗಿ ಇದನ್ನು ಮಾಡಿಕೊಡ್ಬೋದು. ಸೊ ಈಗ ತರಕಾರಿಗಳು ಆಪ್ಷನಲ್ಲು. ನಾನಿಲ್ಲಿ ಕ್ಯಾರೆಟ್ ಇತ್ತು, ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್, ಸ್ವೀಟ್ ಬ್ರೆಡ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಚೀಸ್ ಸ್ಲೈಸಸ್ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಮನೇಲಿ ಆಲೂಗಡ್ಡೆ ಪಲ್ಯ ಉಳಿದಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ಕುಕುಂಬರ್ ಅಥವಾ ಕ್ಯಾಪ್ಸಿಕಮ್ ಈ ಥರ ಬೇರೆ ಬೇರೆ ವೆಜಿಟೇಬಲ್ಸ್ನ ಕೂಡ ಸೇರಿಸ್ಕೋಬೋದು. ಸೊ ನನ್ನ ಮಗನಿಗೆ ಡ್ಯಾನ್ಸ್ ಕ್ಲಾಸಿಗೆ ಲೇಟ್ ಆಗ್ತಿತ್ತು, ಹಾಗಾಗಿ ವಿತಿನ್ 15 ಮಿನಿಟ್ಸಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಪಟ್ಪಟ ಅಂತ ಈ ಮೆಥಡ್ನ ಮಾಡ್ತಾಯಿದ್ದೀನಿ. ಸೊ ನಾನೀಗ ಇಲ್ಲಿ ನೀವು ನೋಡ್ತಿರ್ಬೋದು, ಬ್ರೆಡ್ ಮೇಲೆ ಫಸ್ಟು ಗ್ರೀನ್ ಚಟ್ನಿ ಹಾಕ್ಕೊಂಡೆ, ಆಮೇಲೆ ಕೆಚಪ್ ಆ್ಯಂಡ್ ಮೈನೀಸ್ ಪೇಸ್ಟ್ನ ಹಾಕ್ಕೊಂಡು ತರಕಾರಿಗಳನ್ನ ಹಾಕಿ ಒಂದು ಚೀಸ್ ಸ್ಲೈಸ್ ಇಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು 2 to 4 ಸೆಟ್ನ ಮಾಡ್ಕೋಬೇಕು. ಫಸ್ಟು ಮಾಡಿಕೊಂಡು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೋಬೇಕು. ಸೊ ನಾನೀಗ ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ ಆಲ್ರೆಡಿ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಇದು ಗ್ರೀನ್ ಸಿಗ್ನಲ್ ಬರೋದಕ್ಕೆ ಕಾಯ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ಈ ಸ್ಯಾಂಡ್ವಿಚ್ ಮೇಕರ್ ನೀವು ನೋಡ್ತಾ ಇರ್ಬೋದು, ಪ್ಲೇಟ್ಸ್ ಎಲ್ಲ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಕಾಣ್ತಿದೆ. ಏನಿಲ್ಲ ರೀ, ಇದು ಗೀಚಿ ತೊಳಿಬೇಕಾದ್ರೆ ಈ ಶಾರ್ಪ್ ಆಬ್ಜೆಕ್ಟ್ಸ್ ಯೂಸ್ ಮಾಡಿ ಅದ್ರ ಮೇಲಿರುವಂತಹ ನಾನ್ ಸ್ಟಿಕ್ ಕೋಟಿಂಗ್ ಎಲ್ಲ ಹೋಗಿಬಿಟ್ಟಿತ್ತು. ಸೊ ಅದಕ್ಕೆ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಸೊ ನೀವು ಅದಕ್ಕೆ ಹೊಸ ಸ್ಯಾಂಡ್ವಿಚ್ ಮೇಕರ್ ತೊಗೋಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಯೂಸ್ ದಿಸ್ ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಮಾಡಿದ್ರೆ ನಿಮಗೆ ಸೇಮ್ ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲಿ ನಾನು 1 ಸೆಟ್ ಆಫ್ ಸ್ಯಾಂಡ್ವಿಚ್ನ ಮಾಡ್ಕೊಂಡಿದ್ದೀನಿ. ಇದು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೊಂಡಿರೋವಂಥದ್ದು. ಈಗ ಇದನ್ನೇ ಸೆಕೆಂಡ್ ಮೆಥಡಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ಬ್ರೆಡ್ ಸ್ವೀಟಾಗಿರೋದ್ರಿಂದ ನೀವು ಪ್ಯಾನ್ ಮೇಲೆ ಟೋಸ್ಟ್ ಮಾಡ್ಕೊಳ್ಳೋದು ಬಿಡೋದು ಆಪ್ಷನಲ್ಲು, ಹಾಗೆ ತಿನ್ನೋದಕ್ಕೂ ಚೆನ್ನಾಗೇ ಇರುತ್ತೆ. ಸೊ ಏನಿಲ್ಲ, ಇದು ನಾನೀಗ ದೊಡ್ಡವ್ರಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಇಲ್ಲಿ ಚೀಸ್ ಯೂಸ್ ಮಾಡ್ತಾ ಇಲ್ಲ. ಸೇಮ್ ಫಸ್ಟು ಗ್ರೀನ್ ಪೇಸ್ಟು ಆಮೇಲೆ ರೆಡ್ ಪೇಸ್ಟ್ ಹಾಕಿ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿ ಮುಚ್ಚಿ ಒಂದು 30 seconds to 1 minute ಬಿಸಿ ಮಾಡಿಕೊಂಡ್ರೆ ಆಯಿತು, ಓವನಲ್ಲಿ ರೆಡಿ ಆಗುತ್ತೆ. ಸೊ ಆಪ್ಷನಲ್ಲಿ ನಿಮಗೆ ಬೇಕು ಅಂತಂದರೆ ನೀವು ಲೈಕ್ ನಾನು ಮೊದಲೇ ಹೇಳ್ದಂಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬ್ರೆಡ್ನ ಎರಡೂ ಕಡೆ ಪ್ಯಾನ್ ಮೇಲೆ ಟೋಸ್ಟ್ ಮಾಡಿಕೊಂಡು ಈ ಥರ ಕೂಡ ಮಾಡ್ಕೋಬೋದು, ಅಥವಾ ಹೀಗೆ ಕೂಡ ಮಾಡ್ಕೋಬೋದು. ನನಗೆ ಹೀಗೆ ಇಷ್ಟ, ಹಾಗಾಗಿ ನಾನು ಹೀಗೆ ಮಾಡ್ತಾಯಿದ್ದೀನಿ. ದೇರ್ ಈಸ್ ನೋ ಮಚ್ ಡಿಫ್ರೆನ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಹೋಗೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ please do subscribe and support our channel. Thank you so much for watching. See you all in next video. Until then, take care.